ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಸಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಡಿಸೈನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೋಸ್ಕರ ಇಲ್ಲಿ ಈ ರೀತಿ 6 ದಾರನ ತೊಗೊಂಡಿದ್ದೀನಿ. ತುದಿ ಹೀಗೆ ನಾಟಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಡಿಸೈನ್ಗೆ ಬಳಸ್ತಿರೋ ಅಂಥದ್ದು ನೀಡಲ್ ನಂಬರ್ 10.75 mm ಕ್ರೋಶ. ನಾನು ಯಾವಾಗಲೂ ಇದೇ ನೀಡಲ್ನ ಬಳಸೋದು. ಸೊ ಹಾಗೆ ನಾನು ಡಿಸೈನ್ಗೆ ಬಳಸ್ತಿರೋ ಅಂಥದ್ದು ಈ ರೀತಿಯಾದಂತಹ ಬೀಡ್ಸು. ಸೊ ನಾನೇನು 6 ದಾರ ತೊಗೊಂಡಿದ್ದೆ ಅಲ್ವಾ, ಅದನ್ನು ಈ ರೀತಿಯಾಗಿ ಬೆರಳ ಮೇಲೆ ಸುತ್ತಕೊಂಡು ಸೊ ಈ ರೀತಿ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಹೀಗೆ ಒಂದು ಲಾಕ್ನ ಮಾಡ್ಕೋಬೇಕು. ಹೀಗೆ ಫಸ್ಟ್ ನೋಡಿ ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ ಅಲ್ಲ. ಸೊ ಈಗ ಇನ್ನೂ ಒಂದು ಚೈನ್ನ ಹಾಕ್ಕೊಳ್ತೀನಿ. ಮತ್ತು ನೆಡಲ್ ಮೇಲೆ ದಾರ ತಂದು ಸೊ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಹೀಗೆ ಸ್ಲ್ಯಾಂಟಾಗಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿಗೆ ನಾನು ನೆಡಲ್ನ ಚುಚ್ಚಿ ಅಲ್ಲಿಂದ ಒಂದು ದಾರಾನ ತಂದು ಸೊ ಈಗ ನೋಡಿ ನೆಡಲ್ ಮೇಲೆ 3 ದಾರ ಕಾಣ್ತಿದೆ ಅಲ್ವಾ. ಸೊ ಹೀಗೆ ಎರಡಕ್ಕೆ ಒಂದು ನಾನಿಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡೆ. ಸೊ ಹೀಗೆ ಸೊ ಈಗ ಮತ್ತೆ ಒಂದು ಚೈನ್ನ ಹಾಕ್ಕೋಬೇಕು. ಮತ್ತು ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೋಬೇಕು. ಸೊ ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತೀನಿ ಇಲ್ಲಿ. ಮತ್ತು ನೆಡಲ್ ಮೇಲೆ ದಾರ ತಂದು ಇದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ನೆಡಲ್ ಮೇಲೆ ಈಗ 3 ದಾರ ಕಾಣುತ್ತಲ್ಲ, ಎರಡಕ್ಕೆ ಒಂದು ಮತ್ತು ನೆಡಲ್ ಮೇಲೆ ದಾರ ತರೋದು ಅದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ನೆಡಲ್ ಮೇಲೆ 3 ದಾರ ಬರುತ್ತಲ್ಲ, ಎರಡಕ್ಕೆ ಒಂದು ಮತ್ತು ನೆಡಲ್ ಮೇಲೆ ದಾರ ತರೋದು ಇದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ಈಗ ಎರಡಕ್ಕೆ ಒಂದು ಸೊ ಇಲ್ಲಿ 3 ಡಬಲ್ ಕ್ರೋಶೆಟ್ ಕಂಬ ಆಗಿದೆ ಅಲ್ವಾ. ಮತ್ತು ನೆಡಲ್ ಮೇಲೆ ದಾರ ತಂದು ಇದೇ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ಹೀಗೆ ಎರಡಕ್ಕೆ ಒಂದು ಮತ್ತು ನೆಡಲ್ ಮೇಲೆ ದಾರ ತರಬೇಕು. ಈ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ಈಗ ಮತ್ತೆ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಸೊ ಹೀಗೆ 5 ಡಬಲ್ ಕ್ರೋಶೆಟ್ ಆಗಿದೆ ಅಲ್ವಾ. ಸೊ ಈಗ ಮತ್ತೆ ನೆಡಲ್ ಮೇಲೆ ದಾರ ತಂದು ಇದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಹೀಗೆ ಅಲ್ಲಿಗೆ ಕರೆಕ್ಟಾಗಿ ನಾನು ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಸೊ ಹೀಗೆ ಎರಡಕ್ಕೆ ಒಂದು ಸೊ ಈಗ ಇಲ್ಲಿ ಒಂದು ಚೈನ್ನ ಹಾಕ್ಕೊಳ್ತೀನಿ. ಮತ್ತು ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಹೀಗೆ ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಚೈನ್ನ ಹಾಕ್ಕೋಬೇಕು. ಮತ್ತು ನೆಡಲ್ ಮೇಲೆ ದಾರ ತಂದು ಇಲ್ಲಿ ಏನು ಡಬಲ್ ಕ್ರೋಶೆಟ್ ಕಂಬ ಇದೆ ಅಲ್ವಾ, ಈ ಗ್ಯಾಪಿಗೆ ಹೋಗಿ ನೆಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತರಬೇಕು. ಸೊ ನೆಡಲ್ ಮೇಲೆ ಈಗ 3 ದಾರ ಕಾಣುತ್ತಲ್ಲ, ಹೀಗೆ ಎರಡಕ್ಕೆ ಒಂದು ಮತ್ತು ನೆಡಲ್ ಮೇಲೆ ದಾರ ತರಬೇಕು. ಇದೇ ಕಂಬದ ಗ್ಯಾಪಿಗೆ ಹೋಗಿ ನೆಡಲ್ನ ಪಾಸ್ ಮಾಡಿ ಅಲ್ಲಿಂದ ದಾರಾನ ತರಬೇಕು. ಸೊ ಇಲ್ಲೂ ಅಷ್ಟೇ ಈಗ ನಾನು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಿಂದೆ ಹಾಕಿದ್ನಲ್ಲ, ಇದೇ ರೀತಿಯಾಗಿ ಇಲ್ಲೂ ಅಷ್ಟೇ ನಾನು 5 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ತೀನಿ. ನಾಲ್ಕು ಹಾಗೆ 5 ಹೀಗೆ. ಸೊ ಮತ್ತೆ ನೆಡಲ್ ಮೇಲೆ ದಾರ ತರೋದು ಇದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು.
ಸೊ ನಾವು ಡಬಲ್ ಕ್ರೋಶೆಟ್ ಕಂಬ ಅಂತ ಆದರೂ ಅನ್ಬೋದು ಅಥವಾ ಡಬಲ್ ಕ್ರೋಶೆಟ್ ಅಂತ ಕೂಡ ಅನ್ಬೋದು. ಸೊ ಈಗ ಒಂದು ಚೈನ್ನ ಹಾಕಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತು ನಾನಿಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಹೀಗೆ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೋಬೇಕು. ಮತ್ತು ಒಂದು ಚೈನ್ ಮತ್ತು ನೆಡಲ್ ಮೇಲೆ ದಾರ ತಂದು ಈ ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ದೀವಲ್ಲ ಆ ಗ್ಯಾಪಿಗೆ ಹೋಗಿ ಅಲ್ಲಿ ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಹೀಗೆ ಒಂದು, ಸೊ ಹಿಂದೆ ಎಲ್ಲ ಮಾಡ್ಕೊಂಡಿದ್ನಲ್ಲ 5, ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ ನಾನು 5 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ತೀನಿ. ಎರಡು, ಮೂರು, 4, ಹಾಗೆ 5. ಸೊ ನೋಡಿ, ಫಸ್ಟ್ ಸ್ಟೆಪ್ ಇಷ್ಟೇ. ಇದೇ ರೀತಿಯಾಗಿ ನೆಡಲ್ ಮೇಲೆ ದಾರ ತರೋದು, ಇಲ್ಲಿ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ಳೋದು. ಸೊ ಮತ್ತೆ ಒಂದು ಚೈನ್ ಹಾಕೋದು, ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ನ ಹಾಕ್ಕೋಬೇಕು. ಮತ್ತು ನೆಡಲ್ ಮೇಲೆ ದಾರ ತಂದು ಈಗ ಹಾಕಿರುವಂಥ ಡಬಲ್ ಕ್ರೋಶೆಟ್ ಕಂಬ ಇದೆಯಲ್ಲ ಆ ಗ್ಯಾಪ್ ಒಳಗೆ ನೆಡಲ್ನ ಪಾಸ್ ಮಾಡಿ ಅದರೊಳಗೆ ನಾನು ಒಟ್ಟು 5 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋಬೇಕು. ಸೊ ಇದೇ ರೀತಿ ನಾನು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಕಿ ನಿಮಗೆ ತೋರಿಸ್ತೀನಿ ಹೇಗೆ ಅಂಥೇಳಿ. ಸೊ ಫಸ್ಟ್ ಸ್ಟೆಪ್ ಹೀಗೆ ಹಾಕಿದ್ದೀನಿ ಅಲ್ವಾ. ಸೊ ಕೊನೆಯಲ್ಲಿ ನಾನು ಇಲ್ಲಿ 5 ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ನಂತರ ಈ ರೀತಿಯಾಗಿ ಬೆಂಡ್ ಮಾಡಿಕೊಂಡು ಡಿಸ್ಟೆನ್ಸ್ ಎಲ್ಲಿಂಗ್ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕು. ಹೀಗೆ ನಾನಿಲ್ಲಿ ಡಬಲ್ ಕ್ರೋಶೆಟ್ನೇನು ಮಾಡ್ತಾಯಿಲ್ಲ, ಜಸ್ಟ್ ಒಂದು ಸಿಂಗಲ್ ಲಾಕ್ನ ಮಾಡ್ತಿರೋ ಅಂಥದ್ದು. ಸೊ ನಂತರ ಬಟ್ಟೆ ಸ್ವಲ್ಪ ಈ ರೀತಿಯಾಗಿ ಟರ್ನ್ ಮಾಡ್ಕೋಬೇಕು. ಸೊ ಈ ರೀತಿ ಬಟ್ಟೆನ ತಿರುಗಿಸಿದ್ಮೇಲೆ ನಾನೀಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1, 2, 1, 2, 3, 4, ಹಾಗೆ 5. ನಾನಿಲ್ಲಿ 5 ಚೈನ್ ಹಾಕ್ಬಿಟ್ಟು ಸೊ ಇಲ್ಲೊಂದು ಬೀಡನ್ನ ಇನ್ಸರ್ಟ್ ಮಾಡಿದ್ವಿ ಅಲ್ವಾ, ಅದ್ರ ಕೆಳಗೆ ಈ ರೀತಿ ನೀಡಲ್ನ ಪಾಸ್ ಮಾಡಬೇಕು. ಅಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತಲ್ವ, ಅಲ್ಲಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತರಬೇಕು. ಸೊ ನೋಡ್ಬೋದು ನೀವಿಲ್ಲಿ ನಾನು 5 ಚೈನ್ ಹಾಕಿದ್ದೀನಲ್ಲ, ಈ 5 ಚೈನ್ ಹಾಕಿ ಇಲ್ಲೊಂದು ಬೀಡ್ ಇದೆ ನೋಡಿ, ಬೀಡ್ ಇನ್ಸರ್ಟ್ ಮಾಡಿದ್ವಲ್ವ, ಇದ್ರ ಕೆಳಗೆ ಇಲ್ಲಿ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಿಗೆ ನೀಡಲ್ನ ಹಾಕಿ ಅಲ್ಲಿಂದ ಒಂದು ದಾರನ ತಂದು ಜಸ್ಟ್ ಇಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು ಹೀಗೆ. ಸೊ ಮತ್ತೆ 1, 2, 3, ಹಾಗೆ 4 ಚೈನ್ನ ಹಾಕ್ಬಿಟ್ಟು ಸೊ ಮತ್ತು ನೆಕ್ಸ್ಟ್ ಬೀಡಲ್ ಕೆಳಗೆ ಸೊ ನೋಡಿ ಇಲ್ಲಿ 4 ಚೈನ್ ಹಾಕಿದ್ದೀನಿ ಅಲ್ವಾ, ಇಲ್ಲೂ ಅಷ್ಟೇ ನೆಕ್ಸ್ಟ್ ಒಂದು ಬೀಡ್ ಇದೆ ಅಲ್ಲ, ಬೀಡ್ ಕೆಳಗೆ ಗ್ಯಾಪ್ ಇರುತ್ತೆ. ಜಸ್ಟ್ ಈ ರೀತಿ ನೀವು ಬೀಡನ್ನ ಎಳೆದ್ರೆ ಸಾಕು. ಈ ರೀತಿ ಅಲ್ಲಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಈ ರೀತಿ ಲಾಕ್ನ ಮಾಡ್ಕೋಬೇಕು. ಸೊ ಮತ್ತು ಅಷ್ಟೇ 4 ಚೈನ್ ಹಾಕ್ಕೊಳ್ತೀನಿ. 1, 2, 3, 4 ಚೈನ್ ಹಾಕಿ ನೆಕ್ಸ್ಟ್ ಬೀಡ್ ಕೆಳಗೆ ಹೋಗಿ ಹೀಗೆ ಲಾಕ್ ಮಾಡೋ ಅಂಥದ್ದು. ಸೊ ಸೆಕೆಂಡ್ ಸ್ಟೆಪ್ ಇಷ್ಟೇ, ಎಲ್ಲ ಕಡೆನೂ ಅಷ್ಟೇ ನಾನಿಲ್ಲಿ 4 ಚೈನ್ನ ಹಾಕ್ಬಿಟ್ಟು ಈ ಬೀಡ್ ಇದೆಯಲ್ಲ ಬೀಡ್ ಕೆಳಗೆ ತೋರಿಸ್ತೀನಿ. ಸೊ ಇಲ್ಲೇನು ಬೀಡ್ ಇದೆ ನೋಡಿ, ಈ ಬೀಡ್ ಕೆಳಗೆ ಸ್ವಲ್ಪ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿ ಲಾಕ್ ಮಾಡೋ ಅಂಥದ್ದು. 1, 2, 3, 4 ನೋಡಿ 4 ಚೈನ್ ಹಾಕಿ ಈ ಬೀಡ್ ಕೆಳಗೆ ಈ ಬೀಡನ್ನ ಈ ರೀತಿಯಾಗಿ ಎಳೆದ್ರೆ ಅಲ್ಲಿ ಗ್ಯಾಪ್ ಇದೆ. ಸೊ ಗ್ಯಾಪಿಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ದಾರನ ತಂದು ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು. ಸೊ ಸೆಕೆಂಡ್ ಸ್ಟೆಪ್ ಇಷ್ಟೇ, 4 ಚೈನ್ ಹಾಕೋದು, ಬೀಡ್ ಕೆಳಗೆ ಲಾಕ್ ಮಾಡೋದು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ನೋಡ್ಬೋದು ನೀವಿಲ್ಲಿ ಸೆಕೆಂಡ್ ಸ್ಟೆಪ್ ಹೇಗೆ ಬಂದಿದೆ ಅಂಥೇಳಿ. ಸೊ ಎಂಡಲ್ಲಿ ನಾನು 4 ಚೈನ್ ಹಾಕಿ ಬೀಡ್ ಕೆಳಗೆ ಲಾಕ್ ಮಾಡಿದ್ದೀನಲ್ಲ, ಈಗ 1 ಅಥವಾ 2 ಚೈನ್ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೋಬೇಕು.
ಸೊ ಈ ರೀತಿಯಾಗಿ 2 ಚೈನ್ನ ಹಾಕ್ಬಿಟ್ಟು ನಾನು ಇಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ. ಸೊ ಮತ್ತೆ ಈಗ ಬಟ್ಟೆನ ವಾಪಸ್ ತಿರುಗಿಸೋಣ. ಸೊ ನಾನು ಇಲ್ಲಿ ಇದಕ್ಕೆ ಬೇರೆ ಕಲರ್ ದಾರನ ತೊಗೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ಪಿಗೆ. ಸೊ ನಾನು ಇಲ್ಲಿ ಬೀಡ್ ಕೆಳಗೆ ಲಾಕ್ ಮಾಡಿದ್ದೀನಲ್ಲ, ಅದೇ ಪಾಯಿಂಟಿಗೆ ನೀಡಲ್ನ ಹಾಕಿ ಅಲ್ಲಿಂದ ಈ ರೀತಿ ದಾರನ ತರಬೇಕು. ಸೊ ಫಸ್ಟ್ ನಾನಿಲ್ಲಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಅಂದರೆ ಈ ಥ್ರೆಡ್ ಏನಿದೆ ಹೊಸದಾಗಿ ತೊಗೊಂಡಿರೋ ಅಂಥದ್ದನ್ನ ಈ ರೀತಿಯಾಗಿ ಇಲ್ಲಿ ಲಾಕ್ನ ಮಾಡ್ಕೊಳ್ತೀನಿ ಫಸ್ಟ್ಗೆ. ನಂತರ ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 3 ಹಾಗೆ 4. ಸೊ ಇಲ್ಲಿ ನಾನು 4 ಚೈನ್ನ ಹಾಕಿ ಈ 4 ಚೈನಲ್ಲಿ ಲಾಕ್ ಮಾಡಿದ್ದೀನಲ್ಲ ಅದೇ ಪಾಯಿಂಟಿಗೆ ನೀಡಲ್ನ ಹಾಕಿ ಅಲ್ಲಿಂದ ದಾರನ ತಂದು ಈ ರೀತಿಯಾಗಿ ಒಂದು ಲಾಕ್ನ ಮಾಡ್ಕೋಬೇಕು. ಸೊ 4 ಚೈನ್ನ ಲಾಕ್ ಮಾಡಾದ್ಮೇಲೆ ನೀಡಲ್ ಮೇಲೆ ಈ ರೀತಿ 2 ಸಲ ದಾರನ ತಗೋಬೇಕು. ಸೊ ಮೊದಲನೇ 4 ಚೈನ್ನ ಬಿಟ್ಟು ಎರಡನೇ 4 ಚೈನ್ ಗ್ಯಾಪಿಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತರಬೇಕು ಹೀಗೆ. ಸೊ ನೀಡಲ್ ಮೇಲೆ 4 ದಾರ ಕಾಣ್ತಿದೆಯಲ್ಲ, ಸೊ ಹೀಗೆ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1. ಅಂದರೆ ನಾನು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡೆ. ಸೊ ಈಗ 1 2 ಹಾಗೆ 3 ಚೈನ್ನ ಹಾಕ್ಬಿಟ್ಟು ನಾನಿಲ್ಲಿ ಏನು ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡೆ ಅಲ್ವಾ, ಆ ಹಿಂದೆ ಇರುವಂತಹ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಈ ರೀತಿಯಾಗಿ ಒಂದು ಲಾಕ್ನ ಮಾಡ್ಕೋಬೇಕು. ಅಂದರೆ ನಾನು ಇಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್ನ ಹಾಕ್ಕೊಂಡು ಅದಕ್ಕೆ ಒಂದು ಪಿಕೌಟ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಂದು ಅದೇ 4 ಚೈನ್ ಗ್ಯಾಪಿಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಮತ್ತೆ ಒಂದು ದಾರನ ತಂದು ಸೊ ಈ ರೀತಿ ಇಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಹೀಗೆ. ಸೊ ಮತ್ತೆ ಈಗ 3 ಚೈನ್ ಹಾಕಿ ಈಗ ಹಾಕಿರೋವಂಥ ಟ್ರಿಪಲ್ ಕ್ರೋಶೆಟ್ ಕಂಬದ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ನೀಡಲ್ನ ಪಾಸ್ ಮಾಡಿ ದಾರನ ತಂದು ಒಂದು ಲಾಕ್ನ ಮಾಡ್ಕೋಬೇಕು. ಸೊ ಇಲ್ಲಿ 2 ಡಬಲ್ ಕ್ರೋಶೆಟ್ ಕಂಬ ಇಲ್ಲಿ 2 ಟ್ರಿಪಲ್ ಕ್ರೋಶೆಟ್ ಕಂಬ ವಿತ್ ಪಿಕೌಟ್ಸ್ ಆಗಿದೆ ಅಲ್ವಾ. ಸೊ ಇದೇ ರೀತಿ ನೀಡಲ್ ಮೇಲೆ 2 ಸಲ ದಾರ ತಂದು 4 ಚೈನ್ ಗ್ಯಾಪಿಗೆ ಹೋಗಿ ದಾರನ ತಂದು ಸೊ ಇಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಸೊ ಮತ್ತೆ 3 ಚೈನ್ನ ಹಾಕ್ಕೊಂಡು ಸೊ 3 ಚೈನ್ ಹಾಕಿ ಇದೇ ಟ್ರಿಪಲ್ ಕ್ರೋಶೆಟ್ ಕಂಬಕ್ಕೆ ಒಂದು ಪಿಕೌಟ್ಸ್ನ ಮಾಡ್ಕೋಬೇಕು. ಸೊ ಇಲ್ಲಿ ಡಬಲ್ ಕ್ರೋಶೆಟ್ ಕೂಡ ಹಾಕೋಬೋದು, ಬಟ್ ಲೆಂತ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಕೆಳಗೆ ಸ್ವಲ್ಪ ಹೈಟ್ ಇರೋದ್ರಿಂದ ಇದಕ್ಕೆ ಟ್ರಿಪಲ್ ಕ್ರೋಶೆಟೇ ತುಂಬ ಚೆನ್ನಾಗಿ ಸೂಟ್ ಆಗುವಂಥದ್ದು. ಇನ್ ಕೇಸ್ ನಿಮಗೆ ಟ್ರಿಪಲ್ ಕ್ರೋಶೆಟ್ ಕಷ್ಟ ಆಗುತ್ತೆ ಅಂತ ಏನಾದರೂ ಇದ್ದರೆ ಡಬಲ್ ಕ್ರೋಶೆಟ್ ಕೂಡ ಹಾಕೋಬೋದು. ಎರಡಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1 ಮತ್ತು 3 ಚೈನ್ ಅದಕ್ಕೆ ಒಂದು ಪಿಕೌಟ್ಸ್. ಸೊ ಇದು ಹೆವಿ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬ್ರೈಡಲ್ ಸ್ಯಾರೀಸಿಗಂತೂ ತುಂಬಾ ಮ್ಯಾಚ್ ಆಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನಾರ್ಮಲಾಗಿ ನಾವು ಆರ್ಚ್ ಏನಾದರೂ ಹಾಕ್ತೀವಿ ಅಂದರೆ ಅದು ಬೇಸ್ ಲೈನ್ ಏನಾಗಿರುತ್ತೆ ಚೈನಲ್ಲಿ ಹಾಕ್ಕೊಂಡಿರ್ತೀವಿ ಅಲ್ವಾ. ಸೊ ಇದು 2 ಸ್ಟೆಪ್ಪಲ್ಲಿ ತುಂಬಾ ಗ್ರ್ಯಾಂಡಾಗಿ ಸ್ವಲ್ಪ ಹೆವಿ ಡಿಸೈನ್ ಅಂತಲೇ ಹೇಳ್ಬೋದು. ಇದನ್ನು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ನೀವಿಲ್ಲಿ ಇಲ್ಲೊಂದು ಆರ್ಚ್ ಫಾರ್ಮೇಷನ್ ಆಗಿದೆ ಅಲ್ವಾ. ಸೊ ನಾನು ಇಲ್ಲಿ 1 2 3 4 5 6 7 8 9 ಸೊ ಒಟ್ಟು ನಾನು ಇಲ್ಲಿ 9 ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕೌಟ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ನಂತರ ಇದು 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಿಗೆ ಹೋಗಿ
ಮತ್ತೆ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ. ಹೀಗೆ ಸೊ ನೋಡ್ಬೋದು ಆರ್ಚ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೊ ನೋಡ್ಬೋದು ಆರ್ಚ್ ಎಷ್ಟು ಸ್ಟಿಫಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೊ ನೆಕ್ಸ್ಟ್ ಈಗ ಮತ್ತೆ ಚೈನ್ನ ಹಾಕ್ಕೊಳ್ತೀನಿ. 1 2 3 ಹಾಗೆ 4 ಚೈನ್ ಹಾಕ್ಬಿಟ್ಟು 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಿಗೆ ಹೋಗಿ ಮತ್ತೆ ಲಾಕ್ನ ಮಾಡ್ಕೊಳ್ಳೋ ಅಂಥದ್ದು. ಹೀಗೆ ಸೊ ನೋಡಿ ಹೀಗೆ. ಸೊ ಮತ್ತೆ ನೆಡಲ್ ಮೇಲೆ 2 ಸಲ ದಾರ ತರಬೇಕು. ಒಂದು 4 ಚೈನ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿ ಪಕ್ಕದಲ್ಲಿರುವಂತಹ 4 ಚೈನ್ ಗ್ಯಾಪಿಗೆ ಹೋಗಿ ಸೊ ಈ ರೀತಿಯಾಗಿ ನೆಡಲ್ ಮೇಲೆ 4 ದಾರ ಇದೆ ಅಲ್ವಾ, ಹೀಗೆ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1 ಈ ರೀತಿ ಟ್ರಿಪಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿದ್ದೀನಲ್ಲ. ಸೊ ಮತ್ತೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಈಗ ಹಾಕಿರೋವಂಥ ಟ್ರಿಪಲ್ ಕ್ರೋಶೆಟ್ ಕಂಬ ಇದೆಯಲ್ಲ ಆ ಗ್ಯಾಪಿಗೆ ಹೋಗಿ ಈ ರೀತಿಯಾಗಿ ಒಂದು ಲಾಕ್ನ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡ್ರೆ ನೋಡಿ ಒಂದು ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಹಿಂದೆ ಆರ್ಚಲ್ಲಿ ನಾನು 9 ಟ್ರಿಪಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ನ ಹಾಕಿದ್ದೀನಿ. ಸೊ ಈ ರೀತಿ ನೆಡಲ್ ಮೇಲೆ 2 ಸಲ ದಾರನ ತಂದು ಇದೇ 4 ಚೈನ್ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಈ ರೀತಿ ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ ಹೀಗೆ. ಸೊ ನಂತರ 3 ಚೈನ್ ಹಾಕಿ ಈಗ ಹಾಕಿರೋವಂಥ ಟ್ರಿಪಲ್ ಕ್ರೋಶೆಟ್ ಕಂಬದ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರಾನ ತಂದು ಈ ರೀತಿಯಾಗಿರುವಂತಹ ಒಂದು ಲಾಕ್ನ ಮಾಡ್ಕೋಬೇಕು. ಅಂದರೆ ಇಲ್ಲಿ ಪಿಕಾಟ್ಸ್ ಫಾರ್ಮೇಷನ್ ಆಗಿದೆ. ಸೊ ಇದೇ ರೀತಿ ಇದರೊಳಗೆ ಒಟ್ಟು 9 ಟ್ರಿಪಲ್ ಕ್ರೋಶೆಟ್ ಕಂಬ ವಿತ್ ಪಿಕಾಟ್ಸ್ನ ಮಾಡ್ಕೋಬೇಕು. ಸೊ ನಂತರ ಇಲ್ಲೇನು 4 ಚೈನ್ ಹಾಕಿದ್ದೀನಿ ನೋಡಿ, ಇಲ್ಲಿ ಕುಚ್ಚು ಕಟ್ಟೋ ಅಂಥದ್ದು. ಸೊ ನೋಡ್ಬೋದು ನೀವಿಲ್ಲಿ ಹೇಗೆ ಬರ್ತಿದೆ ಅಂತೇಳಿ ಆರ್ಚು. ಸೊ ಇಲ್ಲಿ ನಾನು 9 ಟ್ರಿಪಲ್ ಕ್ರೋಶೆಟ್ ಕಂಬ ವಿತ್ ಪಿಕಾಟ್ಸ್ನ ಹಾಕಿದ್ದೀನಲ್ಲ. ಸೊ ಇದನ್ನು ನೆಕ್ಸ್ಟ್ ಇಲ್ಲಿ 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಿಗೆ ಇದನ್ನು ಕೂಡ ಲಾಕ್ ಮಾಡ್ಕೊಳ್ತೀನಿ ಹೀಗೆ. ಸೊ ನೋಡಿ ಈ ರೀತಿ ಲಾಕ್ನ ಮಾಡಿದ್ದೀನಲ್ಲ. ಸೊ ಇದೇ ರೀತಿಯಾಗಿ ನಾನು ಮತ್ತೆ ಇನ್ನು 4 ಚೈನ್ ಹಾಕ್ಕೊಳ್ತೀನಿ. ಸೊ ನಾನು ಎಲ್ಲೆಲ್ಲಿ 4 ಚೈನ್ ಹಾಕಿದ್ದೀನಲ್ಲ ಆ ಜಾಗದಲ್ಲೆಲ್ಲ ಕುಚ್ಚು ಕಟ್ಟೋ ಅಂಥದ್ದು. ಸೊ ನೋಡ್ಬೋದು ನೀವೇ ಆರ್ಚ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂಥೇಳಿ. ತುಂಬಾ ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಇಲ್ಲಿ ಎಲ್ಲೆಲ್ಲೂ 4 ಚೈನ್ ಇದೆ ಅಲ್ವಾ, ಇಲ್ಲಿ ಕುಚ್ಚು ಕಟ್ಟೋ ಅಂಥದ್ದು. ಇಲ್ಲಿ ಆಲ್ಟರ್ನೇಟಿವ್ ಆಗಿ ಕುಚ್ಚು, ಒಂದು ಆರ್ಚು, ಒಂದು ಕುಚ್ಚು, ಒಂದು ಆರ್ಚು ಬರುತ್ತೆ. ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಹಾಗೆ ನಾನು ಕುಚ್ಚು ಕಟ್ಬಿಟ್ಟು ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ಕೂಡ ತೋರಿಸ್ತೀನಿ. ಸೊ ಫೈನಲ್ ಲುಕ್ ನೋಡ್ಬೋದು ನೀವು ಹೇಗೆ ಕಾಣ್ತದೆ ಅಂತೇಳಿ. ನಾನಿಲ್ಲಿ 120 ಎಳೆ ದಾರನ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಅಂದರೆ ಡಬಲ್ ಮಾಡಿದಾಗ 240 ಸ್ಟ್ಯಾಂಡ್ಸ್ ಆಗುತ್ತೆ. ಸೊ ನಾನಿಲ್ಲಿ ಈ ಆಚೆಗಿಂತ ಸ್ವಲ್ಪ ಹೈಟಾಗಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ತುಂಬ ಲೆಂತ್ಗೂ ಕೂಡ ಈ ಕುಚ್ಚು ಚೆನ್ನಾಗಿ ಕಾಣೋದಿಲ್ಲ. ಸೊ ಹಾಗಾಗಿ ಪುಟ್ಟಾಗಿ ಈ ರೀತಿ ಕುಚ್ಚು ಹಾಕ್ಕೊಂಡ್ರೆ ಡಿಸೈನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದು ಬ್ರೈಡಲ್ ಸ್ಯಾರೀಸಿಗೆಲ್ಲ ತುಂಬಾ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಹೆವಿ ಬಾರ್ಡರ್ ಸ್ಯಾರೀಸಿಗೆ, ಹೆವಿ ಡಿಸೈನ್ಸ್ ಇರುತ್ತಲ್ಲ ಆ ಸ್ಯಾರಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಈ ಸಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಡಿಸೈನ್ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಮತ್ತಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.